ಪ್ರತಿಯೊಬ್ಬ ಪುರುಷನು ತನ್ನ ಪತ್ನಿಯನ್ನು ಅಥವಾ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಈ 3 ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಹುಡುಗಿಯಲ್ಲಿ 3 ವಿಷಯಗಳು ಇಲ್ಲದೇ ಇದ್ದರೆ ವೈವಾಹಿಕ ಜೀವನ, ಕೌಟುಂಬಿಕ ಜೀವನ ಹಾಳಾಗುವುದು. ಮೊದಲನೆಯದು ತಾಳ್ಮೆ. ಒಬ್ಬ ವ್ಯಕ್ತಿಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಯಾವ ಪತ್ನಿಯಲ್ಲಿ ತಾಳ್ಮೆ ಇರುತ್ತದೆಯೋ ಆಕೆ ತನ್ನ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಯಾವುದೇ ಕಷ್ಟವನ್ನು ಬೇಕಾದರೂ ಎದುರಿಸುತ್ತಾಳೆ. ಜೀವನವೆಂದ ಮೇಲೆ ಏರಿಳಿತಗಳು ಸರ್ವೇಸಾಮಾನ್ಯ. ಆದರೆ ಕುಟುಂಬವನ್ನು ಒಂದುಗೂಡಿಸುವಲ್ಲಿ ತಾಳ್ಮೆ ಇರುವ ಹೆಣ್ಣು ತುಂಬ ಮುಖ್ಯ. ಮಹಿಳೆಗೆ ತಾಳ್ಮೆ ಮತ್ತು ಸಹನೆ ಇಲ್ಲದಿದ್ದರೆ ಅವಳು ಚಿಕ್ಕ ಪುಟ್ಟ ವಿಷಯಗಳಿಗೂ ಒಪ್ಪಿಸಿಕೊಳ್ಳುತ್ತಾಳೆ ಮತ್ತು ಗಂಡ ಹೆಂಡತಿಯ ನಡುವೆ ವೈಮನಸ್ಯವನ್ನು ಸೃಷ್ಟಿಸುತ್ತಾಳೆ. ಅಂತಹ ಸಂಬಂಧದಲ್ಲಿ ಕುಟುಂಬದ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ತುಂಬ ಕಷ್ಟವಾಗಬಹುದು. ಹಾಗಾಗಿ ತಾಳ್ಮೆ ಇರುವ ಹೆಣ್ಣನ್ನು ಪತ್ನಿಯಾಗಿ ಆಯ್ದುಕೊಳ್ಳಿ. ಎರಡನೇ ಅಂಶ, ಕುಟುಂಬವನ್ನು ನೋಡಿಕೊಳ್ಳುವ ಸಾಮರ್ಥ್ಯ ಮತ್ತು ಶಕ್ತಳಾಗಿರಬೇಕು. ಅಂತಹ ಸಂದರ್ಭದಲ್ಲಿ ಆಕೆಗೆ ಕುಟುಂಬದ ಅಗತ್ಯಗಳನ್ನು ಮತ್ತು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಪರಿಹಾರ ಮಾಡಲು ಸುಲಭವಾಗುತ್ತದೆ. ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಹೆಂಡತಿ ಕುಟುಂಬಕ್ಕೆ ಸಂತೋಷ ಮತ್ತು ಶಾಂತಿಯನ್ನು ತರುತ್ತಾಳೆ. ಮಹಿಳೆಯು ಮನೆ ಮತ್ತು ಕುಟುಂಬದ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಲು ಸಾಧ್ಯವಾಗದಿದ್ದಾಗ ಅದು ಸಂಬಂಧದಲ್ಲಿ ಮತ್ತಷ್ಟು ಬಿರುಕುಗಳನ್ನು ಮೂಡಿಸುತ್ತದೆ. ಸಂಬಂಧಗಳು ಸರಿಯಿಲ್ಲದ ಕಾರಣ ಕೂಡ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಹೋಗುತ್ತವೆ. ಮೂರನೇ ಅಂಶ, ನೈತಿಕತೆಯುಳ್ಳ ಪತ್ನಿ. ಮಹಿಳೆಯು ತನ್ನ ಸಾಂಸಾರಿಕ ಜೀವನದಲ್ಲಾಗಿರಬಹುದು ಅಥವಾ ಸಾಮಾನ್ಯ ಜೀವನದಲ್ಲಾಗಿರಬಹುದು, ನೈತಿಕತೆಯನ್ನು ಅನುಸರಿಸುವುದು ತುಂಬಾ ಮುಖ್ಯವಾಗಿದೆ. ಹೆಂಡತಿಯ ಸ್ವಭಾವವು ಶುದ್ಧ ಮತ್ತು ನೈತಿಕತೆಯಾಗಿದ್ದರೆ ಅವಳು ತನ್ನ ಕುಟುಂಬಕ್ಕೆ ಮಾದರಿಯಾಗುತ್ತಾಳೆ. ಅವಳು ತನ್ನ ಪತಿ ಮತ್ತು ಕುಟುಂಬವನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಬೆಂಬಲಿಸುತ್ತಾಳೆ. ಹೆಂಡತಿಯ ಆದರ್ಶ ನಡವಳಿಕೆಯು ತನ್ನ ಪತಿ ಮತ್ತು ಕುಟುಂಬದ ಗೌರವವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮಹಿಳೆಗೆ ನೈತಿಕತೆ ಇಲ್ಲವಾದರೆ ಅಥವಾ ದುರ್ಬಲ ನೈತಿಕ ಮೌಲ್ಯಗಳನ್ನು ಹೊಂದಿದ್ದರೆ ಅದು ಕುಟುಂಬದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂದು ಚಾಣಕ್ಯರು ವಿವರಿಸಿದ್ದಾರೆ. ಇದು ನಂತರ ಸಂಬಂಧಗಳ ಅಪಶ್ರುತಿ ಮತ್ತು ಬೇರ್ಪಡುವಿಕೆಗೆ ಕಾರಣವಾಗುತ್ತದೆ. ಆದ್ದರಿಂದ ಮದುವೆಗೆ ಮೊದಲು ಇದನ್ನು ನೆನಪಿನಲ್ಲಿಟ್ಟುಕೊಂಡು ಅಂತಹ ಸ್ತ್ರೀಯನ್ನು ಮದುವೆಯಾಗುವುದರಿಂದ ಉತ್ತಮ. ತಾಳ್ಮೆ ಇರುವ ಹೆಣ್ಣು ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವ ಮತ್ತು ನೈತಿಕತೆ ಬೆಲೆ ಕೊಡುವ ಸ್ತ್ರೀಯನ್ನು ಮದುವೆಯಾಗಬೇಕು ಎಂದು ಹಿರಿಯರು ಹೇಳಿದ್ದಾರೆ. ಮತ್ತೆ ಒಳ್ಳೆಯ ಸುದ್ದಿಯೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.